ಈ ಮೂರು ರಾಸಾಯನಿಕ ಕ್ರಿಯೆಗಳನ್ನು ತಾವು ಗಮನಿಸಬೇಕಾಗತ್ತೆ. ಮೊದಲೇ ರಾಸಾಯನಿಕ ಕ್ರಿಯೆ CuSO4 5H2O, ಎರಡನೇ ರಾಸಾಯನಿಕ ಕ್ರಿಯೆ Na2CO3 10H2O, ಮೂರನೇ ರಾಸಾಯನಿಕ ಕ್ರಿಯೆ CaSO4 2H2O. ಈ ಮೂರು ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿದಾಗ ಯಾವ ವಿಷಯದ ಬಗ್ಗೆ ಈ ವಿಡಿಯೋ ಇರಬಹುದು ಎಂಬುದು ತಮಗೆ ಗಮನಕ್ಕೆ ಬಂದಿರಬಹುದು ಎಂದು ಭಾವಿಸ್ತೇನೆ. ಇಂದಿನ ವಿಷಯ ಲವಣಗಳ ಹರಳುಗಳು ನಿಜವಾಗಿಯೂ ಶುಷ್ಕವಾಗಿವೆಯೇ ಎಂಬ ವಿಷಯವನ್ನು ಕಥೆಯ ಮೂಲಕ ತಿಳಿದುಕೊಳ್ಳುವ ವಿನೂತನ ಪ್ರಯತ್ನ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಕತೆ ಹೀಗಿದೆ. ಒಂದು ದಿನ ರಸಾಯನಶಾಸ್ತ್ರದ ತರಗತಿಯಲ್ಲಿ ಶಿಕ್ಷಕರು 2 ಖಾಲಿ ಬಾಟಲಿಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಒಂದರಲ್ಲಿ ಹೊಸದಾಗಿ ತಯಾರಿಸಿದ ತಾಮ್ರದ ಸಲ್ಫೇಟ್ ಹರಳುಗಳು ಇದ್ದವು, ಅಂದರೆ CuSO4 5H2O. ಮತ್ತೊಂದು ಬಾಟಲಿಯಲ್ಲಿ ಅವುಗಳನ್ನು ಬಿಸಿ ಮಾಡಿದ ನಂತರ ಏನು ಬಿಳಿ ಪುಡಿ ಉಳಿಯುತ್ತಲ್ಲ ಅದನ್ನು ತೆಗೆದುಕೊಂಡು ಹೋಗಿರ್ತಾರೆ. ನಂತರ ಶಿಕ್ಷಕರು ಮಕ್ಕಳನ್ನು ಕೇಳ್ತಾರೆ, ಈ ನೀಲಿ ಹರಳುಗಳು ಅಂದರೆ ತಾಮ್ರದ ಸಲ್ಫೇಟ್ ಹರಳುಗಳನ್ನು ತೋರಿಸಿ, ಈ ನೀಲಿ ಹರಳುಗಳು ಸಂಪೂರ್ಣ ಒಣಗಿವೆಯೇ ಅಥವಾ ಶುಷ್ಕವಾಗಿವೆಯೇ ಎಂದು ಪ್ರಶ್ನಿಸ್ತಾರೆ. ಆಗ ಮಕ್ಕಳು, ಹೌದು ಸರ್, ಅವು ಒಣಗಿದಂತೆಯೇ ಕಾಣುತ್ತಿವೆ, ಹೀಗಾಗಿ ಶುಷ್ಕವಾಗಿವೆ ಎಂದು ಹೇಳ್ತಾರೆ. ಆಗ ಶಿಕ್ಷಕರು ನಗು ನಗುತ್ತಾ ಹೇಳ್ತಾರೆ, ಅವು ಹೊರಗಿನಿಂದ ಒಣಗಿದಂತೆ ಕಾಣಬಹುದು, ಆದರೆ ಅವುಗಳ ಒಳಗೆ ನೀರು ಅಡಗಿದೆ ಎಂದು ಹೇಳ್ತಾರೆ. ಮಕ್ಕಳು ತುಂಬ ಆಶ್ಚರ್ಯಚಕಿತರಾಗ್ತಾರೆ. ಆಗ ಹರಳುಗಳು ಹೇಳ್ತವೆ, ನಮ್ಮೊಳಗೆ ನೀರಿನ ಅಣುಗಳು ಬಂಧಿತವಾಗಿವೆ ಎಂದು. ಅವು ಹೊರಗೆ ತೇವವಾಗಿ ಕಾಣುವುದಿಲ್ಲ, ಆದರೆ ಅವು ನಮ್ಮ ರಚನೆಯ ಭಾಗವಾಗಿದೆ. ಈ ನೀರನ್ನು ಸ್ಫಟಿಕೀಕರಣ ನೀರು ಎಂದು ಕರೆಯುತ್ತಾರೆ. ಹಾಗಾದರೆ ಬಿಸಿ ಮಾಡಿದಾಗ ಏನಾಗುತ್ತದೆ ಎಂಬುದನ್ನು ತೋರಿಸಲು ಶಿಕ್ಷಕರು ಏನು ಮಾಡ್ತಾರೆ, ತಾಮ್ರ ಸಲ್ಫೇಟ್ನ ನೀಲಿ ಹರಳುಗಳನ್ನು ತಕ್ಷಣ ಬಿಸಿ ಮಾಡಲು ಪ್ರಾರಂಭಿಸ್ತಾರೆ. ಆಗ ನೀಲಿ ಬಣ್ಣದ ಹರಳುಗಳು ಬಿಳಿ ಬಣ್ಣಕ್ಕೆ ಬದಲಾಗ್ತವೆ. ಅವು ಹೇಳಿದವು, ಈಗ ನಮ್ಮೊಳಗಿನ ನೀರನ್ನು ಕಳೆದುಕೊಂಡಿದ್ದೇವೆ, ಅದರಿಂದ ನಮ್ಮ ಬಣ್ಣವು ಬದಲಾಗಿದೆ ಎಂದು ಅವು ತಾಮ್ರದ ಸಲ್ಫೇಟ್ನ ನೀಲಿ ಹರಳುಗಳು ಹೇಳ್ತವೆ. ಮತ್ತೆ ಶಿಕ್ಷಕರು ಬಿಳಿ ಪುಡಿಗೆ ಕೆಲವು ಹನಿಗಳಷ್ಟು ನೀರನ್ನು ಸೇರಿಸ್ತಾರೆ. ಆಗ ಅದು ಮತ್ತೆ ನೀಲಿ ಬಣ್ಣಕ್ಕೆ, ಬಿಳಿ ಬಣ್ಣದಿಂದ ನೀಲಿ ಬಣ್ಣಕ್ಕೆ ತಿರುಗತ್ತೆ. ಹರಳುಗಳು ಮತ್ತೆ ಸಂತೋಷದಿಂದ ಹೇಳಿದವು, ನಮ್ಮ ಸ್ನೇಹಿತ ನೀರು ಮತ್ತೆ ಬಂದು ಬಿಟ್ಟಿದ್ದಾನೆ ಎಂದು. ಹಾಗಾದರೆ ಈ ಕಥೆಯ ಸಾರಾಂಶ, ಕೆಲವು ಲವಣಗಳ ಹರಳುಗಳು ಹೊರಗಡೆ ಒಣಗಿದಂತೆ ಕಾಣುತ್ತವೆ, ಆದರೆ ಅವುಗಳಲ್ಲಿ ಸ್ಫಟಿಕೀಕರಣ ನೀರು ಇರುತ್ತದೆ. ಈ ನೀರು ಹರಳಿನ ರಚನೆಯ ಒಂದು ಭಾಗವಾಗಿದೆ. ಬಿಸಿ ಮಾಡಿದಾಗ ಈ ನೀರು ಹೊರ ಹೋಗುತ್ತದೆ. ನೀರನ್ನು ಕಳೆದುಕೊಂಡ ನಂತರ ಲವಣದ ಬಣ್ಣ ಮತ್ತು ಗುಣಗಳು ಬದಲಾಗಬಹುದು ಎಂಬ ನಿರ್ಣಯಕ್ಕೆ ನಾವು ಬರಬಹುದಾಗಿದೆ. ಹಾಗಾದರೆ ಕತೆ ತುಂಬ ಆಸಕ್ತಿ ಇದೆ ಅಲ್ವಾ? ಇನ್ನೂ ಹಲವಾರು ಪರಿಕಲ್ಪನೆಗಳನ್ನು ಕಥೆಯ ಮೂಲಕ ತಿಳಿದುಕೊಳ್ಳುತ್ತಾ ಸಾಗೋಣ. ಧನ್ಯವಾದಗಳು.